ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಅವರು 2028ರಲ್ಲಿ ತಾವೇ ರಾಜ್ಯದ ಮುಖ್ಯಮಂತ್ರಿಯಾಗುವುದಾಗಿ ಹೇಳಿಕೆ ನೀಡಿದ್ದಾರೆ. ಬಿಜೆಪಿಯಿಂದ ಅಥವಾ ಜೆಸಿಪಿ ಪಕ್ಷದಿಂದ ಮುಖ್ಯಮಂತ್ರಿ ಆಗಬಹುದು, ಆದರೆ ವಿಜಯೇಂದ್ರ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಸುದ್ದಿಯನ್ನು ಮಾಧ್ಯಮದವರು ಪ್ರಸಾರ ಮಾಡಲಿ ಎಂದು ಅವರು ಹೇಳಿದರು. ಸಪೋರ್ಟ್ ತಗೊಂಡು ನಾ ಮುಖ್ಯಮಂತ್ರಿ ಆಗ್ತೀನೋ, ಬಿಜೆಪಿಗೆ ಬಂದೇ ಮುಖ್ಯಮಂತ್ರಿ ಆಗ್ತೀನೋ ಯಾರಿಗೆ ಗೊತ್ತದ. 28ಕ್ಕೆ ನಾ ಹಾಕ್ತೀನಿ, ಇಷ್ಟು ಮಾತ್ರ ಗ್ಯಾರಂಟಿ. ನೀವು ಮೀಡಿಯಾದವ್ರು ಅಷ್ಟೇ ವಿರೋಧ ಬರೀರಿ, ತೀವ್ರವಾಗಿ ಬರೀರಿ. ವಿಜೇಂದ್ರನೇ ಆಗ್ತಾನಂತೇಳಿ ಲಗ ಹೊಡೆದು ಬರೀರಿ. ಮುಖ್ಯಮಂತ್ರಿ ನಾನೇ ಆಗ 5 ವರ್ಷ ನಾನೇ ಇರ್ತೀನಿ. ಕರ್ನಾಟಕದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡ್ತೀನಿ. ಬುಲ್ಡೋಜರ ಭಾಳ ಸದ್ದುಗಳು ಎಲ್ಲ ಕಡೆ ಕೇಳಿಸ್ತಾವೆ. 2,80,000 ಏನು ಖಾಲಿ ಸರ್ಕಾರಿ ಉದ್ಯೋಗ ಎಲ್ಲ 5 ವರ್ಷನ ತುಂಬ್ತೀನಿ. 3 ಲಕ್ಷ ಜನರಿಗೆ ಉದ್ಯೋಗ ಕೊಡ್ತೀನಿ. ನೀವೇನೂ ಗಾಬರಿ ಆಗಬೇಡ್ರಿ ಮೀಡಿಯಾದವರು, ನೀವು ಆತಂಕಕ್ಕೆ ಒಳಗಾಗಬೇಡ್ರಿ. ಹಿಂಗಂದ್ರೆ ಯತ್ನಾಳು ವಿಜೇಂದ್ರ ಪರಿಸ್ಥಿತಿಯನ್ನು ನಾ ಸಂಜೆ ಮುಂದೆ ಹೊಡಿಲಕ್ಕೆ ಚಾಲೂ ಮಾಡಬೇಡ್ರಿ. ಯತ್ನಾಳೆ ಭವಿಷ್ಯ ನಿಜವಾಗುವುದೇ ಇಂದಿನ ವಿಶೇಷ ಹೊಡ್ಕೊತ್ಕೊಂಡ್ರಿ ನೋಡ್ರಿ. ಸರ್, ಇದು ಬೆಳಗಾವಿಯಲ್ಲಿ